ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ಒಂದು ಮೇಜರ್ ಅಪ್ಡೇಟ್ ಬಂದಿದೆ. ಇದು ತುಂಬಾ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು. UIDAI ಕಡೆಯಿಂದ ಬಂದಿರುವಂಥ ಹೊಸ ಅಪ್ಡೇಟ್ ಆಗಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸನ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆಧಾರ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್ ಏನಪ್ಪ ಬಂದಿರೋದು ಅಂತಂದರೆ, ಇಷ್ಟು ದಿನ ನಿಮ್ದು ಆಧಾರ್ ಕಾರ್ಡ್ ಏನೇ ಅಪ್ಡೇಟ್ ಇದ್ದರೂ ಕೂಡ ಆಧಾರ್ ಅನ್ನೋ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅಪ್ಡೇಟ್ಸ್ನೆಲ್ಲ ಮಾಡ್ತಾಯಿದ್ರಿ. ಬಟ್ ಇವಾಗ ಅದು ಆ್ಯಕ್ಟಿವೇಟ್ ಇಲ್ಲ. ಅಂದರೆ ಈಗ ಜೂನ್ 30ನೇ ತಾರೀಕಿಂದನೇ ಆ ಆ್ಯಪ್ ವರ್ಕ್ ಆಗಲ್ಲ. ಇವಾಗ ಜುಲೈ 1ನೇ ತಾರೀಕಿಂದ ಆಧಾರ್ ಕಾರ್ಡ್ದೊಂದು ಹೊಸ ಆ್ಯಪ್ ಶುರುವಾಗಿದೆ. ಈ ಒಂದು ಆ್ಯಪಲ್ಲಿ ಹೊಸ ಹೊಸ ಫೀಚರ್ಸ್ ಹಾಗೆ ಜಾಸ್ತಿ ಸೇಫ್ಟಿ ಫೀಚರ್ಸ್ನ ಜಾರಿಗೆ ತಂದಿದ್ದಾರೆ. ಇದರಲ್ಲಿ ಫೇಸ್ ಅಥೆಂಟಿಕೇಷನ್ ಇದೆ, ಹಾಗೆ ನೀವು ಬಯೋಮೆಟ್ರಿಕ್ ಲಾಕ್ ಅನ್ಲಾಕ್ ಮಾಡ್ಬೋದು, ಹಾಗೆ QR ಕೋಡ್ ಲಾಕ್ ಅನ್ಲಾಕ್ ಮಾಡ್ಬೋದು. ಸೊ ಹಾಗಾಗಿ ಅಂದರೆ ಆಧಾರಲ್ಲಿ ಏನೇನು ಫೀಚರ್ಸ್ ಇತ್ತು ಅದಕ್ಕಿಂತ ಜಾಸ್ತಿ ಸೇಫ್ಟಿ ಮೆಜರ್ಮೆಂಟ್ಸ್ನ ತೊಗೊಂಡು ಜಾಸ್ತಿ ಸೆಕ್ಯೂರಿಟಿನೆಲ್ಲ ಮಾಡಿಬಿಟ್ಟು ಈ ಒಂದು ಹೊಸ ಆ್ಯಪ್ನ ಶುರು ಮಾಡಿದ್ದಾರೆ. ಇವಾಗ ಆಧಾರ್ ಆ್ಯಪ್ ವರ್ಕ್ ಆಗಲ್ಲ. ನೀವು ಇವಾಗ ಏನೇ ಇದ್ರೂ ಕೂಡ ಹೊಸ ಆಧಾರ್ ಕಾರ್ಡ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಇದು ಆ್ಯಂಡ್ರಾಯ್ಡ್ ಆಗಿರ್ಬೋದು ಅಥವಾ ಐಫೋನ್ ಆಗಿರ್ಬೋದು, ಯಾವ ಫೋನಲ್ಲಿ ಬೇಕಾದರೂ ಕೂಡ ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಮೇನ್ ಫೀಚರ್ಸ್ ಏನಪ್ಪ ಅಂತಂದರೆ, ಇದು ಕೂಡ ಜುಲೈ 1ನೇ ತಾರೀಕಿಂದ ಶುರುವಾಗಿರೋದು. ನೀವು ಇವಾಗ ನಿಮ್ಮ ಆಧಾರ್ ಆ್ಯಪ್ ಮೂಲಕನೇ ನೀವು ನಿಮ್ಮ ಇಮೇಲ್ ID ನ ನಿಮ್ಮ ಆಧಾರ್ ಕಾರ್ಡ್ಗೆ ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಹತ್ರ ಮುಂಚೆ ಯಾವುದೇ ಇಮೇಲ್ ID ಇರಲಿಲ್ಲ ಅಂತಂದರೆ ಈಗ ಹೊಸ ಇಮೇಲ್ ID ನ ಹಾಕೋದಾಗಿರ್ಬೋದು, ಅಥವಾ ಮುಂಚೆನೇ ಯಾವುದೋ ಒಂದು ಮೇಲ್ ID ಇರುತ್ತೆ. ಈಗ ಹೊಸ ಇಮೇಲ್ ID ಚೇಂಜ್ ಮಾಡಿದ್ದೀರಾ ಅಂದರೆ ಹೊಸ ಮೇಲ್ ID ನ ಅಪ್ಡೇಟ್ ಮಾಡೋದು, ಇದನ್ನೆಲ್ಲ ನೀವು ಮೊಬೈಲಲ್ಲೇ ಮಾಡ್ಕೋಬೋದು. ಇದು ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಇದು 6 ಮಂತ್ಸ್ವರೆಗೂ ಫ್ರೀ ಇರುತ್ತೆ ಅಷ್ಟೇ. 6 ಮಂತ್ಸ್ ಆದಮೇಲೆ ಇದನ್ನು ಕೂಡ ಇಷ್ಟು ಪೇ ಮಾಡಿ ಅಂದ್ಬಿಟ್ಟು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈಗ ಫ್ರೀ ಇರೋದ್ರಿಂದ ಆದಷ್ಟು ಬೇಗ ನೀವು ನಿಮ್ಮ ಆಧಾರ್ ಹೊಸ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲೇ ನೀವು ನಿಮ್ಮ ಇಮೇಲ್ ID ನ ಅಪ್ಡೇಟ್ ಮಾಡ್ಕೋಬೋದು. ಅಪ್ಡೇಟ್ ಮಾಡಿಕೊಂಡ್ರೆ ಸೇಫ್ಟಿ ಇರುತ್ತೆ. ಯಾಕಂದರೆ ನಿಮ್ದು ಏನೇ ಅಪ್ಡೇಟ್ಸ್ ಇದ್ದರೂ ಅಥವಾ ನಿಮ್ದು ಏನೇ ಆಧಾರ್ ಕಾರ್ಡ್ ಅಕಸ್ಮಾತ್ ಬೇರೆ ಯಾರೇ ಯೂಸ್ ಮಾಡಿದರೂ ಕೂಡ ನಿಮ್ಮ ಮೇಲ್ IDಗೂ ಕೂಡ ಬರುತ್ತೆ. ಹಾಗೆ ಇದು ಕಂಪ್ಲೀಟಾಗಿ ಫ್ರೀ ಇರುತ್ತೆ 6 ಮಂತ್ಸ್ವರೆಗೂ. 6 ಮಂತ್ಸ್ ಆದಮೇಲೆ ಚಾರ್ಜಸ್ ಆಗುತ್ತೆ. ಹಾಗೆ ತುಂಬ ಹೊಸ ಹೊಸ ಫೀಚರ್ಸ್ನ ಹಾಗೆ ಸೇಫ್ಟಿ ಫೀಚರ್ಸ್ನ ತುಂಬಾ ಚೇಂಜಸ್ನ ಮಾಡಿದ್ದಾರೆ ಈ ಒಂದು ಹೊಸ ಆಧಾರ್ ಕಾರ್ಡ್ ಆ್ಯಪಲ್ಲಿ. ಆಲ್ರೆಡಿ 2.5 ಲಕ್ಷ ಜನ ತಮ್ಮ ಇಮೇಲ್ ID ನ ಅಪ್ಡೇಟ್ ಮಾಡಿದ್ದಾರಂತೆ ಹೊಸ ಆಧಾರ್ ಆ್ಯಪ್ ಮೂಲಕ. ಸೊ ಹಾಗಾಗಿ ನೀವು ಕೂಡ ಆದಷ್ಟು ಬೇಗ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಆಲ್ರೆಡಿ ಮಾಡಿದ್ದೀರಾ ಇಮೇಲ್ ID ಅಪ್ಡೇಟ್ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಕಸ್ಮಾತ್ ಇವಾಗ ಗೊತ್ತಾಗಿದೆ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಹಾಗೆ ಇದೇ ಥರ ಅಪ್ಡೇಟ್ಗೋಸ್ಕರ ಏನೇ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಎಲ್ಲ ವೀಡಿಯೋಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾರು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೆಚ್ಚು ಜನಕ್ಕೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.